ಮರಣದ ಗಳಿಗೆಯಲ್ಲಿಯೂ ಪರಮ ಕಾನಾನಿನ ದರ್ಶನವನ್ನು ಹೊಂದಿದ ಯೋಸೇಫನಂತೆ ನಾನು ನಿನ್ನ ವಾಗ್ದಾನಗಳಲ್ಲಿ ಸ್ಥಿರನಾಗಿದ್ದು ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯ ಎರಡನೆಯ ಬರೋಣಕ್ಕಾಗಿ ಕಾದುಕೊಂಡಿರುವವನಾಗಿರಲು ಕೃಪೆ ದಯಪಾಲಿಸು. ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಸಮಾಧಾನದ ಅಂತ್ಯ ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೆ, ನನಗೆ ಅವಸಾನ ಕಾಲ ಸಮೀಪಿಸಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಂಬರಿಸಿ ಈ ದೇಶದಿಂದ ತಾನು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಕೊಡುತ್ತೇನೆಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೆರರುವಂತೆ ಮಾಡುವನೆಂದು ತಿಳಿದುಕೊಳ್ಳಿರಿ ಎಂದು ಹೇಳಿದನು. ಆದಿಕಾಂಡ 50:24. ದೇವದೂತರ ಸೈನ್ಯಗಳು ನನ್ನೊಡನೆ ಹೋಗುವ ಸ್ಥಳವೆಲ್ಲ ನನ್ನ ಕಾಯುವರು. ಪಾದಗಳು ಕಲ್ಲಿಗೆ ತಗಲದಂತೆ ಕರಗಳಲ್ಲಿ ನನ್ನ ಎತ್ತಿ ನಡೆಸುವರು. ಪಾದಗಳು ಕಲ್ಲಿಗೆ ತಗಲದಂತೆ ಕರಗಳಲ್ಲಿ ನನ್ನ ಎತ್ತಿ ನಡೆಸುವರು. ಕದಲುವುದೇ ಇಲ್ಲ, ನಾನು ಕದಲುವುದೇ ಇಲ್ಲ. ಕರ್ತನು ಎಲ್ಲ ಜೊತೆ ಇರಲು ನಾನು ಕದಲುವುದೇ ಇಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಸಮಾಧಾನದ ಅಂತ್ಯ. ಯೋಸೇಫನು ತನ್ನ 110 ವರ್ಷದಲ್ಲಿ 30ನೆಯ ವರ್ಷದಿಂದ ಮರಣ ಹೊಂದುವವರೆವಿಗೂ 80 ವರ್ಷಗಳು ಐಗುಪ್ತ ದೇಶದಲ್ಲಿ ಸರ್ವಾಧಿಕಾರಿಯಾಗಿದ್ದನು. ಯೋಸೇಫನ ಜೀವಿತವು ನಿಷ್ಕಲಂಕವಾದದ್ದಾಗಿಯೂ ಪರಿಶುದ್ಧವುಳ್ಳದ್ದಾಗಿಯೂ ಶಿಸ್ತಿನಿಂದದ ಕೂಡಿದ್ದಾಗಿಯೂ ಇದ್ದಿತು. ಯೋಸೇಫನು ಬರಗಾಲದಲ್ಲಿ ಐಗುಪ್ತ ದೇಶವನ್ನು ಕಾಪಾಡಿ ಪರಾಂಬರಿಸಿ ಜನರ ಪ್ರಾಣವನ್ನು ರಕ್ಷಿಸಿದ್ದರಿಂದ ಐಗುಪ್ತ್ಯರು ಯೋಸೇಫನಿಗೆ ಕೃತಜ್ಞತೆಯುಳ್ಳವರಾಗಿದ್ದರು. ಯೋಸೇಫನು ತನ್ನ ಮರಣದ ವೇಳೆಯಲ್ಲಿ ತನ್ನ ಸಹೋದರರ ಬಳಿ ದೇವರು ಅವರನ್ನು ಸಂಧಿಸುವ ಕಾಲ ಬರುವುದೆಂದು, ಆಗ ತನ್ನ ಎಲುಬುಗಳನ್ನು ಕಾನಾನಿಗೆ ತೆಗೆದುಕೊಂಡು ಹೋಗಬೇಕೆಂದು ಕೇಳಿಕೊಂಡನು. ಯೋಸೇಫನಿಗೆ ಮರಣದ ಗಳಿಗೆಯಲ್ಲೂ ಪರಮ ಕಾನಾನನ್ನು ಕುರಿತ ದರ್ಶನವಿದ್ದಿತು. ಆದ್ದರಿಂದಲೇ ಪುನರುತ್ಥಾನದಲ್ಲಿ ತನಗೆ ಮೊದಲು ಮರಣ ಹೊಂದಿದ ಪೂರ್ವಜರ ಕೈ ಜೋಡಿಸಿ ಕಡೆಯ ಪುನರುತ್ಥಾನದ ದಿನದಲ್ಲಿ ಒಂದಾಗಿ ಎದ್ದೇಳಬೇಕೆಂದು ಬಯಸಿದನು. ಯೋಸೇಫನ ಶವವನ್ನು ಐಗುಪ್ತ್ಯರು ಸುಗಂಧ ದ್ರವ್ಯಗಳನ್ನು ತುಂಬಿ ಒಂದು ಪೆಟ್ಟಿಗೆಯಲ್ಲಿಟ್ಟರು. ಇಸ್ರಾಯೇಲ್ಯರು ಐಗುಪ್ತ್ಯದಲ್ಲಿ 400 ವರ್ಷಗಳು ದಾಸರಾಗಿದ್ದ ತರುವಾಯ ಯೋಸೇಫನ ಎಲುಬುಗಳಿದ್ದ ಪೆಟ್ಟಿಗೆಯನ್ನು ಎತ್ತಿಕೊಂಡು ಇಸ್ರಾಯೇಲ್ಯರು 40 ವರ್ಷಗಳು ಅರಣ್ಯ ಮಾರ್ಗವಾಗಿ ಪ್ರಯಾಣ ಮಾಡಿ ಕಾನಾನಿಗೆ ತೆಗೆದುಕೊಂಡು ಹೋದದ್ದನ್ನು ಕಾಣುತ್ತೇವೆ. ಮೊದಲು 10 ಕಟ್ಟಳೆಗಳುಳ್ಳ ಒಡಂಬಡಿಕೆಯ ಪೆಟ್ಟಿಗೆ ಹೋಗುವುದು, ನಂತರ ಯೋಸೇಫನ ಎಲುಬುಗಳುಳ್ಳ ಪೆಟ್ಟಿಗೆ ಹೋಗುವುದು, ಆ ನಂತರ ಜೀವಂತವಾಗಿರುವ ಇಸ್ರಾಯೇಲ್ಯರು ಹೋಗುವರು. ಇದು ಕರ್ತನ ಪ್ರತ್ಯಕ್ಷತೆಗೆ ಗುರುತಾಗಿರುವುದು. ತುತೂರಿ ಶಬ್ದ ಊದುವಾಗ ಒಡಂಬಡಿಕೆಯ ಪೆಟ್ಟಿಗೆಗೆ ಗುರುತಾಗಿ ಪರಿಶುದ್ಧಾತ್ಮನು ಮುಂದೆ ಹೋಗುವನು. ಎರಡನೆಯದಾಗಿ ಕ್ರಿಸ್ತನಲ್ಲಿ ನಿದ್ರೆ ಹೋದ ಪರಿಶುದ್ಧ ಜನರು ಎದ್ದು ಮಹಿಮೆಯ ಶರೀರದೊಡನೆ ಕರ್ತನನ್ನು ಸಂಧಿಸಲು ಹೋಗುವರು. ನಂತರ ಜೀವದಿಂದಿರುವ ನಾವು ರೆಪ್ಪೆ ಬಡಿಯುವುದರೊಳಗಾಗಿ ಮರುರೂಪ ಹೊಂದಿ ಕ್ರಿಸ್ತನನ್ನು ಸಂಧಿಸಲು ಹೋಗುವೆವು. ಯೋಸೇಫನ ಶವವನ್ನು ಹೆಬ್ರೋನಿನಲ್ಲಿರುವ ಮಕ್ಬೇಲ್ ಗುಹೆಯೊಳಗೆ ಸಮಾಧಿ ಮಾಡಿದರು. ಅಬ್ರಹಾಂ, ಸಾರಳು, ಯಾಕೋಬನು, ಲೇಯಳು ಅಲ್ಲಿಯೇ ಸಮಾಧಿ ಮಾಡಲ್ಪಟ್ಟರು. ದೇವಮಕ್ಕಳೇ, ಈ ಲೋಕದ ಜೀವಿತದಲ್ಲಿ ನೀವು ಕರ್ತನನ್ನು ಗೌರವಿಸಿದರೆ ಆತನು ಈ ಲೋಕದಲ್ಲಿ ಮಾತ್ರವಲ್ಲ, ನಿತ್ಯತ್ವದಲ್ಲಿಯೂ ನಿಮ್ಮನ್ನು ಮಹಿಮೆಪಡಿಸಿ ಮರುರೂಪಗೊಳಿಸುವನು. ಇಂದೇ ನಿಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡಿರಿ. ನಿಮ್ಮ ಈ ಲೋಕದ ಪ್ರಯಾಣ ಅಂತ್ಯವು ಸಮಾಧಾನದಿಂದಲೂ ಮಹಿಮೆಯಿಂದಲೂ ಕೂಡಿದ್ದಾಗಿರಲಿ. ಆಮೇನ್. ನೆನಪಿಗೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3:18. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ಪ್ರಿಯ ದೇವಮಕ್ಕಳೇ, ಈ ಪ್ರಾರ್ಥನೆಯನ್ನು ನನ್ನೊಡನೆ ಮಾಡಿರಿ. ಕರ್ತನೇ, ಯೋಸೇಫನು ತನ್ನ ಜೀವನದಲ್ಲಿ ನಿಷ್ಕಳಂಕವಾಗಿ, ಪರಿಶುದ್ಧವಾಗಿ ಮತ್ತು ಶಿಸ್ತಿನಿಂದ ನಡೆದು ಅನೇಕರ ಪ್ರಾಣವನ್ನು ರಕ್ಷಿಸಿದಂತೆ ನಾನು ನನ್ನ ಜೀವನದಲ್ಲಿ ನಿನ್ನನ್ನು ಗೌರವಿಸಿ ಜೀವಿಸುವ ಕೃಪೆಯನ್ನು ದಯಪಾಲಿಸು.
ನನ್ನ ಜೀವನದ ಅಂತ್ಯವು ಸಮಾಧಾನದಿಂದಲೂ ಮಹಿಮೆಯಿಂದಲೂ ಕೂಡಿರಲಿ. ಅಂತಿಮವಾಗಿ ನಿನ್ನ ರಾಜ್ಯದಲ್ಲಿ ಪಾಲುಗಾರನಾಗುವ ಕೃಪೆಯನ್ನು ದಯಪಾಲಿಸು. ಇಂದೇ ನನ್ನ ಜೀವಿತವನ್ನು ನಿನ್ನ ಕೈಗಳಿಗೆ ಸಮರ್ಪಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ. ಯೇಸುವಿನ ರಕ್ತದಿಂ ತೊಳೆಯಲ್ಪಟ್ಟೆ, ಆತ್ಮನ ಬಲದಿಂದ ತುಂಬಿಸಲ್ಪಟ್ಟೆ. ಯೇಸುವಿನ ರಕ್ತದಿಂ ತೊಳೆಯಲ್ಪಟ್ಟೆ, ಆತ್ಮನ ಬಲದಿಂದ ತುಂಬಿಸಲ್ಪಟ್ಟೆ. ವಾಗ್ದಾನದ ವಾಕ್ಯವ ಪಡೆದುಕೊಂಡೆ, ಶುಭವು ಕೃಪೆಯು ಎನ್ನ ಹಿಂಬಲಿಸುವುದು. ವಾಗ್ದಾನದ ವಾಕ್ಯವ ಪಡೆದುಕೊಂಡೆ, ಶುಭವು ಕೃಪೆಯು ಎನ್ನ ಹಿಂಬಲಿಸುವುದು. ಕದಲುವುದೇ ಇಲ್ಲ, ನಾನು ಕದಲುವುದೇ